ಸಂಸಾರ ಅಂದಮೇಲೆ ಜಗಳ ಪಗಳ ಎಲ್ಲ ಬರ್ತದೆ ಹೋಯ್ತದೆ ಆಯ್ತದೆ. ಏನು ಇವತ್ತಿಗೆ ಬಿಟ್ಟು ಹೊಂಟೋಗ್ಬಿಡ ಅಂತ ಜೀವನನ ಹೇಳು. ಅಲ್ಲ ತಾನೇ, ಬಿಡು ಸಮಾಧಾನ ಮಾಡ್ಕ, ಏನು ಮಾಡೋಕ್ಕಾಯ್ತದೆ. ಏನು ಮಾಡೋಕ್ಕಾಗಿಲ್ಲ. ಹೆಂಗೋ ಸೊರೈತದೆ ಈ ಸಂಸಾರ ಅಂದಮೇಲೆ ಬಂದು ಸ್ವಲ್ಪ ಕಿತ್ತಾಟಗಳು ಒಡೆದಾಟಗಳು ಎಲ್ಲ ಇದ್ದೇ ಇರ್ತಾವಲ್ವಾ, ಬಿಡು. ನಾನು ಅದಕ್ಕೆ ಕಣಕ್ಕ ಸುಮ್ಮನೆ ಆಗ್ಬಿಟ್ಟಿವ್ನಿ. ನಾನು ಅತ್ತ ಹೆಂಗಣೆ ಬರ ಹೆಂಗಿದ್ರೆ ಹಂಗೆ ನೀ ಆಗಲಿ ಅಂತ ಸುಮ್ಮನೆ ಆಗೋಗ್ಬಿಟ್ಟಿವ್ನಿ. ನಮ್ಮ ಅಣ್ಣನ ಹತ್ರ ಮಾತಾಡಬೇಕು. ಅದೇ ನನ್ನೊಳಿಯ ಪಾರಿನಾಗವ್ನಿ. ಅದಕ್ಕೇನಿಯ ಬರ್ಲಿ ಕಣವ ಇರು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನೂ ತೊಳ್ತಾವನ್ ಮುಂದಕ್ಕೇನಿಯ. ಅದೊಂದಾಗ್ಬಿಟ್ರೆ ಹೆಂಗೋನ್ವೆ ಅದೊಂದು ಬಂದ್ಬಿಟ್ಟು ಮದುವೆ ಒಂದು ಆಗ್ಬಿಟ್ರೆ ನಂದು ಎಲ್ಲೋ ಅದೇನೋ ಅಂತಾರಲ್ಲ, ನಾನು ಒಬ್ಬಳಿನ ನನ್ನ ಗಂಡ ಒಬ್ಬಿ ಹಂಗೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿತ್ತಿವತ್ತ. ನೋಡಿದಿನವ ಬರೀ ನಿನ್ನ ಮಗಳು ಮಾಡಿರೋ ಕೆಲಸಕ್ಕೆ ನೀವೆಲ್ಲ ಅನುಭವಿಸಂಗೆ ಹೋಗ್ಬಿಡ್ತು. ಅಯ್ಯೋ ವಾ ಮಹಾ, ಏನವ ಇವತ್ತು ರಿಸಲ್ಟ್ ಅಂತ ಹೋಯ್ತಾ ಇದ್ದೆ, ಏನಾಯ್ತವ ರಿಸಲ್ಟ್ ನಿಂದು? ಅಜ್ಜಿ, ನಾನು ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಮಾವ ಅಚ್ಚು ಫಸ್ಟ್ ರ್ಯಾಂಕ್, ಇಡೀ ಕಾಲೇಜ್ಗೆನೇ ಫಸ್ಟ್ ರ್ಯಾಂಕ್ ನಮ್ಮ ಮಾವ. ಹೌದಾ? ಮತ್ತು ನಮಗೆಲ್ಲ ಸ್ವೀಟ್ ಅಂತೂ ಕೊಡಲೇಬೇಕು. ಅಯ್ಯೋ ಅಜ್ಜಿ, ನಮ್ಮ ಮಾವ ತಗೊಂಡು ಬರ್ತಾವ್ರ ಸ್ವೀಟ್ನೆಲ್ಲ ನಾನು ಆದಷ್ಟು ಬೇಗನೇ ತಂದ್ಬಿಟ್ಟು ಹಂಚ್ಬಿಡ್ತೀವಿ. ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಮ ಮಾವ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಅಂದರೆ ಫಸ್ಟ್ ರ್ಯಾಂಕ್. ನಾನಂತೂ ಸುಮ್ಮನೆ ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀನಿ ಅಷ್ಟೇನೆ. ಅಯ್ಯೋ ಬಿಡೆ ತಾಯಿ, ಹೆಂಗೋ ನಿಮ್ಮ ಮಾವನೇನಿಯ ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದಲ್ಲ ಅಷ್ಟೇ ಏನಿಯ ಸಾಕು ಬಿಡವ. ಇನ್ನು ಯಾಕೆ ತಲೆ ಕೆಡಿಸ್ಕತ್ತೀಯ ನಿಮ್ಮ ಮಾವ ಇದ್ದ ಮೇಲೆ? ಏನಿವಾಗ ಸ್ವೀಟು ಗೀಟಿ ಎಲ್ಲ ಜೋರಾಗಿ ಹಂಚ್ತೀರಾ ಅನ್ನು? ಮತ್ತೆ ಸುಮ್ಕೇನೇನಾ? ಸರಿ ನಮ್ಮ ಅತ್ತೆ ಹೋಗ್ಬಿಟ್ಟು ವಿಷಯ ಹೇಳ್ಬೇಕು. ನಮ್ಮ ಅತ್ತೆ ಭಾಳ ಖುಷಿ ಪಡ್ತಾರೆ. ಬರ್ತೀನಿ. ಇವತ್ತು ಕಾಲೇಜ್ ರಿಸಲ್ಟೇ? ಯಾಕೆ ನಿನ್ನ ಮಗಳು ಹೋಯ್ತಾ ಇದ್ಲಲ್ಲ, ನಿನ್ನ ಮಗಳು ಹೇಳಿಲ್ವೇ? ಇಲ್ವಲ್ಲ, ನನ್ನ ಮಗಳು ಇಲ್ಲ ಇವತ್ತು ರಿಸಲ್ಟು ಅಂತ ಹೇಳ್ಬಿಟ್ಟು ಏನು ಮಾತಾಡ್ಲಿಲ್ವಲ್ಲ ಅದ್ರ ಬಗ್ಗೆ. ಇಲ್ಲ ರಿಸಲ್ಟು ನನ್ನ ಮೊಮ್ಮಗನು ಹೋಗಿದ್ದ ಕಾಲೇಜ್ಗೆ, ಇನ್ನೂ ಬಂದಿಲ್ಲ. ಅವನು ಹೇಳ್ತಿದ್ದ ಇಕ್ಕಿತ ಏನಾಯ್ತದ ನೋಡ್ಬೇಕಜ್ಜಿ, ಕಷ್ಟ ಇತ್ತು ಪೇಪರು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನಿಗೆ ಗೊತ್ತಾಯ್ತು. ನಿನ್ನ ಮಗಳು ಹೋಯ್ತಿದ್ಲಲ್ಲ, ಬಂದಿರ್ಬೇಕು ಹೇಳಿ ರಿಸಲ್ಟ್ ಆಗ್ಲೇನೇನಿಯಾ? ನನ್ನ ಮಗಳು ಯಾಕೆ ನನಗೆ ಹೇಳಲಿಲ್ಲ? ಗೊತ್ತಾಯ್ತದಿರು. ಅಜ್ಜಿ, ನಿಮ್ಮ ಮೊಮ್ಮಗನು ಪಾಸ್ ಆಗ್ಬಿಟ್ಟವನಜ್ಜಿ. ಏನಮ್ಮಿ, ನನ್ನ ಮೊಮ್ಮಗನು ಪಾಸ್ ಆದ್ನೆ? ಯಪ್ಪ ಶಿವನಿ, ಕಷ್ಟ ಇತ್ತು ಪೇಪರು, ಹೆಂಗಾಯ್ತದೋ ಹೆಂಗ್ ಬಿಡ್ತದೋ ಅಂತ ಹೇಳ್ತಾ ಇದ್ದ. ಇಲ್ಲ ಕಣಜ್ಜಿ, ಪಾಸ್ ಆಗೋಗ್ಬಿಟ್ಟವನಿ. ಯಪ್ಪ ಶಿವನಿ ಸಂಬ್ಲಿಂಗ, ಸಾಕು ಬಿಡಪ್ಪ. ದೇವ್ರತ್ತ ಹೆಂಗೋ ಸಂದಾಗ ಓದಿಸ್ಕೊಂಡೋದ್ರೆ ಸಾಕು. ನಮ್ಮ ಮನೆಗೆ ಯಾರು ಓದಿಲ್ಲ ಕಣವ, ಅವನೇನಿಯ ಓದ್ತಿರೋದು. ಸದ್ಯ ಓದವನಲ್ಲ ಅಷ್ಟೇನಿಯ ಸಾಕು ನನಗೆ. ಅದೇನೇನಿಯ ಖುಷಿ ನಂಗೆ ನೋಡು. ನೀನು ನಮ್ಮ ರೊಚ್ಚು ಇಬ್ರು ಒಂದೇ ಕ್ಲಾಸ್ ತಾನೆ? ಒಂದೇ ಕ್ಲಾಸ್ ಆಂಟಿ. ನನ್ನ ಮಗಳು ಎಕ್ಸಾಮ್ ಬರಿತೀನಿ ಅಂತ ಹೋಗಿದ್ಲಲ್ಲ ನನ್ನ ಮಗಳು ಎಕ್ಸಾಮ್ಗಳೈತೆ ಕಣಮ್ಮ, ಒಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು. ನನ್ನ ಮಗಳದ್ದು ಏನಾಯ್ತಮ್ಮಿ ರಿಸಲ್ಟು? ಆಂಟಿ ನಿಮ್ಮ ಮಗಳು ರಚ್ಚುದು 6 ಸಬ್ಜೆಕ್ಟು ಹೊಗೆ. ಸರೋಜಮ್ಮನ ಮಗಳು 6 ಕಾರು ಹೊಗೆ ಹಾಕಬಿಟ್ಟವ. ಮತ್ತೆ 6 ಕಾರು ಕನ್ನಡ ಸಮೇತ ಪಾಸ್ ಮಾಡ್ಕೊಂಡಿಲ್ಲ ಆಂಟಿ. ನಿಮ್ಮ ಮಗಳು ಕನ್ನಡ ಸಮೇತ ಪಾಸ್ ಮಾಡ್ಕೊಂಡಿಲ್ಲ. ನಾನಂತೂ ಪಾಸ್ ಆದ್ನಪ್ಪ. ಅಪ್ಪ ಸದ್ಯ ಅವಳಿಗೆ ಹೇಳ್ತಿದ್ದೆ, ಸುಮ್ಮನೆ ಬೈಕಾಗಿ ಓಡಾಡ್ಬೇಡ, ನನ್ನ ಮಾತು ಕೇಳಿ ಓದ್ ಬಾ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ಲು. ಹೆಂಗನ ಮಾಡ್ಕೊಳ್ಳಿ ಬಿಡು ಅಂತ ನಾನು ಸುಮ್ಕದೆ. ಇವಾಗ ಡುಮ್ಕಿ ಹೊಡೆದ್ಬಿಟ್ಟವಳು ಆಂಟಿ. ಅಷ್ಟೇನಿ 6 ಕಾರು ಹೋಗೆ. ಕಾಲೇಜಾಗೆ ಯಾರು ಈ ರೇಂಜ್ಗಂತೂ ಪಾಸ್ ಮಾಡ್ಕೊಂಡಿಲ್ಲ ಬಿಡಿ. ಎಲ್ಲಾನು ಅಷ್ಟೇನಿಯ. ಇವಳು ಒಬ್ಳೇನಿಯ ಎಲ್ಲಾರು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಹೋಗವಂಟಿ. ನಿಮ್ಮ ಮಗಳು ಮಾತ್ರನೇನಿಯ 6 ಸಬ್ಜೆಕ್ಟ್ ಹೊಗೆ ಹಾಕ್ಸ್ಕೊಂಡ್ರೆ ನಿಮ್ಮ ಮಗಳು ಮಾತ್ರನೇನಿಯ. ಅಬ್ಬಾ ನನಗಂತೂ ನಗ ಬರ್ತಾಯಿ ಸುಮ್ಕೇನೆ. ಕಾಲೇಜಾಗೆಲ್ಲ ನಿಮ್ಮ ಮಗಳನ್ನ ಆಡ್ಕೊಂಡು ನಗುತ್ತಾ ಸುಮ್ಮನೆ. ಅವಳು ರಿಸಲ್ಟ್ ನೋಡೋಕ್ಕೂ ಬರಲಿಲ್ಲ. ಅದಕ್ಕೆ ನಾನು ಫೋನ್ ಮಾಡಿ ನಾನೇ ಹೇಳ್ದೆ ನಿಮ್ಮ ಮಗಳಿಗೆ. ಸರಿ ಆಂಟಿ, ನಮ್ಮ ಅಮ್ಮಂಗೆ ನಾನು ಪಾಸ್ ಆಗಿರೋದೋಗಿ ಹೇಳ್ಬೇಕು, ಬರ್ತೀನಿ. ಇದೇನೇ ಸರೋಜಮ್ಮ, ನಿನ್ನ ಮಗಳ ಹಂಗೋತಾಳೆ ಹಿಂಗೋತಾಳೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೋತಿದ್ದೆ. ಈಗ ನೋಡಿ ನಿನ್ನ ಮಗಳು 6 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟವಳಂತೆ. ಕಾಲೇಜ್ಗೆ ಹೋಯ್ತೀನಿ ಅಂತ ದಿನ ಬ್ಯಾಗ್ ತಗ್ಲಾಕೊಂಡು ಹೋಯ್ತಿರೋಳು. ಏನು ಪ್ಯಾಂಟ್ ಶರ್ಟು ಆ ಕೂಲಿಂಗ್ ಲಾಜು ಹಾಕ್ಕೊಂಡು ಯಾ ಪಾಟಿ ಬಿಲ್ಡಪ್ ತಗೊಳ್ಳೋಳು. ಈಗ ನೋಡಿದ್ರೆ ಫೇಲ್ ಕುಂತವಳಲ್ಲ. ಒಳ್ಳೆ ಕೆಲಸ ಮಾಡಿದ್ದೇವಳು ನೀನಂತೂ. ಮದುವೆ ಮಾಡ್ಬಿಟ್ಟು ಕಳ್ಸೋದೆ ನೀವು ಒಳ್ಳೆ ಕೆಲಸ. ಇನ್ನೇನು 10 ಪೈಸೆ ಓದಕ್ಕಿಲ್ಲ, ಎದೆ ಸಿಳಿದ್ರು ಒಂದು ಅಕ್ಷರ ಇಲ್ಲ ಅಂತಂದ್ಮೇಲೆ ಇನ್ನು ಮನೆಗೆ ಇಕ್ಕಂತಾನೆ ಏನು ಮಾಡ್ತೀಯಾ? ಆತ ಹೆಂಗನೂ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡು. ಆಗ ನೋಡು ನಿನ್ನ ಮಗಳು ಗೊತ್ತಾ ಅವಳು ನೋಡು ಆ ಕಡೆಯಿಂದ. ಆತ ಸುಮ್ಕೆ ನನ್ನ ಮಗಳು ನನ್ನ ಕಿತ್ತ ಕೇಳ್ತೀನಿ ಏನು ಹೇಳ್ತಾಳ ನೋಡೋಣ. ಏನೇ ಇವತ್ತು ನಿಮ್ಮ ಕಾಲೇಜಿಗೆ ರಿಸಲ್ಟ್ ಅಂತೆ? ಬಾಬಾ, ಓ ಕಣಮ್ಮ ರಿಸಲ್ಟ್ ಇವತ್ತು? ಹೌದೇನೋ? ಮತ್ತು ನೀನು ನನಗೆ ಹೇಳಲಿಲ್ಲ ಇವತ್ತು ರಿಸಲ್ಟ್ ಐತೆ ಕಣಮ್ಮ ಅಂತ ಹೇಳ್ಬಿಟ್ಟು. ಬೇರೆ ಎಲ್ಲ ನನಗೆ ಹೇಳ್ತಾ ಇದ್ದೆ ರಿಸಲ್ಟ್ ಇಲ್ದಿರುತ್ತೆ ದಿನ, ಬೇರೆ ದಿನ ಎಲ್ಲ ಹೇಳ್ತಿದ್ದೆ. ಇವತ್ತು ಯಾಕೆ ಹೇಳಲಿಲ್ಲ? ಅದು ಅಮ್ಮ ಅದು ಮರ್ತೋಗ್ಬಿಟ್ಟಿದೆ ಕಣಮ್ಮ. ಹೌದೇನು? ಸರಿ ಹೇಳು, ನಿನ್ನೇನಾಯ್ತು ರಿಸಲ್ಟು? ಸಂದಕ್ಕೆ ಬರ್ದಿದ್ದೀಯೇನು? ಬರ್ದಿದ್ದೀನಿ ಕಣಮ್ಮ ಸಂದಕ್ಕೆ ಅಂತ ಹೇಳ್ತಾ ಇದ್ದೆ. ಏನಾಯ್ತು ನಿನ್ನ ರಿಸಲ್ಟು?
ಅಮ್ಮ ರಿಸಲ್ಟ್ ಅಂದೆ ಸೂಪರ್ ಆಗಿ ಬಂದೈತಿ ಕಣಮ್ಮ. ಎಲ್ಲ ಸಬ್ಜೆಕ್ಟ್ ಪಾಸ್ ಕಣಮ್ಮ. ನಾನಂತೂ ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀನಿ ಕಣಮ್ಮ. ಏನು ತೊಂದರೆ ಇಲ್ಲ. ನಾನು ಕಾಲೇಜ್ಗೂ ಹೋಗ್ಬೋದು ಕಣಮ್ಮ. ನಾನು ಮೊದಲೇ ಸಂದಕ್ಕೆ ಓದ್ತಾ ಇದ್ನಲ್ಲ ಇಲ್ಲಿ, ಈಗಲೂ ಸಂದಕ್ಕೆ ಹೋಯ್ತಾ ಓದ್ತಿದ್ದೀನಿ ಕಣಮ್ಮ. ನಾನು ಎಲ್ಲನೂ ಪಾಸ್ ಮಾಡ್ಕೊಂಡಿದ್ದೀನಿ ಕಣಮ್ಮ. ನಾನು ಯಾಕೆ ಫೇಲ್ ಆಗಲಿ? ನೀನು ಯಾಕಮ್ಮ ಹಿಂಗೆ ಕೇಳ್ತಾ ಇದೀಯಾ? ಅಮ್ಮ ಯಾಕಮ್ಮ ಸುಮ್ಕೆ ನನ್ಗೆ ಹೊಡಿತಿದ್ಯಾ? ನಾನು ಏನಮ್ಮ ಮಾಡಿದೆ? ಮೊಳ್ಳಿ ನಿಮ್ಮ ಅಮ್ಮ ಸಂದಕ್ಕೆ ಮೋಸ ಮಾಡ್ತೀಯ ಕಣ್ಲೆ. ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಸಾರಜಕ್ಕ ಒಳ್ಳೇದೇನೆ ನೀಯ. ಅದೇ ನೀನೇನಿಯ ಮೊಳ್ಳಿ ಮಿಂಚುಳ್ಳಿ ಎಲ್ಲ ಸುಳ್ಳು ಹೇಳ್ಕೊಂಡು ಸಂದಕ್ಕೆ ಅಲ್ಲ ನಮ್ಮ ಎದುರಿಗೆ ನೀ ಯಾ ಪಾಟಿ ಸುಳ್ಳು ಹೇಳ್ತಿದ್ಯಾ ನೋಡಿ. ನೀನು ಕಿತ್ತೋದ್ ಮನೆಯಾಳಿ ಯಾ ಪಾಟಿ ಸುಳ್ಳು ಹೇಳ್ತಿದ್ಯಾ ನೀನಂತೂ ಉದ್ದಾರ ಐತಿಯಾ? 6 ಕಾರ್ ಸಬ್ಜೆಕ್ಟ್ ಹೊಗೆ ಹಾಕಬಿಟ್ಟವಂತೆ. ಓಹೋ ಏನು ಗೊತ್ತಾಗಿಲ್ಲ ನಮ್ಗೆ ಅಂತ ಅನ್ಕೊಬಿಟ್ಟೇನು? 6 ಕಾರ್ ಸಬ್ಜೆಕ್ಟ್ ಹೊಗೆ ಹಾಕಬಿಟ್ಟು ಈಗ ನೋಡಿದ್ರೆ ಏನು ಎಲ್ಲ ಪಾಸ್ ಆಗಿದ್ದೀನಿ ಫಸ್ಟ್ ಕ್ಲಾಸ್ ಅಂತ ಬೇರೆ ಬೊಗಳ್ತೀಯೇನೆ. ಯಾಕೆ ನಾನು ಹೊಟ್ಟೆ ಗುಟ್ಟು ಸಾಯಿಸ್ತಿದ್ಯಾ ನನ್ನ? ನಿನ್ನಂತ ಮಗಳು ಯಾಕನ ಹುಟ್ಟುದು ಅಂತ ಪ್ರತಿ ಕ್ಷಣ ಸಾಯ್ತೀನಿ ನಾನಂತೂ. ಕಾಲೇಜು ಕಳಿಸಿದ್ದೇನಕ್ಕೆ ಬಿತ್ರಿ? ಅಮ್ಮ ಕೆನ್ನೆ ಹಿಂಡ್ಬೇಡ ಕಣಮ್ಮ, ನೈತದೆ ಕಣಮ್ಮ, ಬುಡಮ್ಮ. ಅಯ್ಯೋ ಅಮ್ಮ ಬೊಗಳೆ ನಾಯಿ ಬೊಗಳು. ಅಮ್ಮ ಇಲ್ಲ ಕಣಮ್ಮ, ಓದ್ತಿದ್ದೆ ಕಣಮ್ಮ, ಕಾಲೇಜಿಗೆ ನಾನು ಹೋಯ್ತಿದ್ದೆ ಕಣಮ್ಮ. ನಾನು ಯಾಕೆ ಫೇಲ್ ಆಗಿದ್ದೀನಿ ಕಣಮ್ಮ. ಅವ್ರು ಹೊಟ್ಟೆ ಊರಿಗೆ ಬೇಕಂತ ಮಾರ್ಕ್ಸ್ ಕೊಟ್ಟಿಲ್ಲ ಕಣಮ್ಮ. ಎಲ್ರಿಗೂ ಮಾರ್ಕ್ಸ್ ಕೊಟ್ಬಿಟ್ಟು ಮಾರ್ಕ್ಸೇ ಕೊಟ್ಟಿಲ್ಲ ಕಣಮ್ಮ. ಮಾರ್ಕ್ಸೇ ಕೊಟ್ಟಿಲ್ಲ. ಪ್ಯೋಲ್ ಮಾಡಾಕ್ಬಿಟ್ಟವ್ರು ಕಣಮ್ಮ. ನನ್ನ ಫೇಲ್ ಮಾಡಾಕ್ಬಿಟ್ಟವ್ರೆ. ಬುಡಮೋ ಹೊಡಿಬೇಡ ಬುಡಮೋ. ಅಮ್ಮೋ ಅಮ್ಮ ಹೊಡಿಬೇಡ ಕಣಮ್ಮ. ಮಹಾ ಅಯ್ಯೋ ಆಂಟಿ ಯಾಕೆ ಹೊಡಿತಾ ಇದ್ದೀರಾ? 6 ಕಾರ್ ಸಬ್ಜೆಕ್ಟ್ ಹೋಗವೆ ಅಂತನಾ? ಬುಡಿ ಆಂಟಿ ಮುಂದಿನ ವರ್ಷ ಕೊಟ್ಬಿಟ್ಟು ಪಾಸ್ ಮಾಡ್ಕೊತಾಳೆ, ಏನು ತೊಂದರೆ ಇಲ್ಲ. ಏನೇ ನನಗೇನು ಗೊತ್ತಾಗಕ್ಕಿಲ್ಲ ಅಂತ ಯಾಮರಿಸ್ತೀಯೇನೆ? ಲೋಪರೊಂದು ತಗೊಬಂದು ಫೇಲ್ ಆಗಿದೆಯಾ? ಫೇಲು ನಿಮ್ಮ ಅಪ್ಪಂಗೆ ಇದೊಂದು ವಿಷಯ ಗೊತ್ತಾಗ್ಬಿಟ್ರಂತೂ ಹಂಗೆ ಚರ್ಮ ಸುಲ್ದು ಎಸ್ಬಿಡ್ತಾನೆ ನೀನು. ಲೋಪರು ನನ್ನ ಹೊಟ್ಟೆಗೆ ಯಾಕನ ಹುಡ್ದೋ. ಅಮ್ಮ ಬಿಡು, ಭಾಳ ಕಷ್ಟ ಇತ್ತು ಕಣಮ್ಮಕ್ಕ, ಭಾಳ ಕಷ್ಟ ಇತ್ತು. ಪಾಸ್ ಮಾಡ್ಕೊತೀನಿ ಬಿಡಮ್ಮ, ಪಾಸ್ ಮಾಡ್ಕೊತೀನಿ. ಫೇಲ್ ಆಗಿದ್ದೀನಿ ಪಾಸ್ ಮಾಡ್ಕೋಬೋದು ಕಣಮ್ಮ. ಮುಂದಿನ ವರ್ಷ ಕಟ್ಬಿಟ್ಟು ಪಾಸ್ ಮಾಡ್ಕೊತೀನಿ ಕಣಮ್ಮ. ನನ್ನ ಮಗ ನಿನ್ನ ಕಾಲೇಜಿಗೆ ಕಳಿಸ್ತಾನೆ. ಮುಚ್ಕೊಂಡು ಬಿದ್ದಿರು. ನಾನಂತೂ ಕಾಲೇಜ್ಗಂತೂ ನಿನ್ನ ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ಇಲ್ಲೇ ಬಿದ್ದು ಸಾಯ್ಬೋದಷ್ಟೇ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಕಾಲೇಜಿಗೆ ಕಳ್ಸಕ್ಕಿಲ್ಲ. ಇನ್ನೂ ಕಾಲೇಜಿಗೆ ಕಳಿಸ್ತಾರೇನೆ ನಿಮ್ಮ ಅಪ್ಪಂತಾಗ ಎಲ್ಲಾರ್ತಾಗ ಉಗಿಸ್ಕೊಂಡು ಏನೋ ಮಾಡಿ ತೊಲಗಲಿ ಇಷ್ಟೆಲ್ಲ ತೆಪ್ಕೊಂಡಿದ್ರು. ನನ್ನ ಮಗಳಲ್ವಾ ಉದ್ಧಾರ ಆಗಲಿ ಅಂತ ಏನೆಲ್ಲ ಮಾಡಿದೆ. ಆದರೆ ನೀನು ಕೊನೆಗೆ ನನಗೆ ಮಾಡಿದ್ದೇನು ಹೇಳು? ಏನು ಮಾಡಿದೆ ಹೇಳು? ನನಗೆ ಕೊನೆಗೆ ತಿರುಪ್ತಿ ಚೊಂಬೇಣಿಯ ನಿನ್ನನ್ನು ಕೊಡೋದು. ಎಲ್ಲರೂ ಹೇಳೋದು ನಿಜನೇನಿಯಾ? ನೀನು ಜಾಸ್ತಿ ಒದ್ದು ಮೀರೋಗ್ಬಿಟ್ಟಿದ್ಯಾ. ನಿನ್ನ ಕಾಲೇಜಿಗೆ ಕಳ್ಸಲ್ಲ, ಏನೂ ಕಳ್ಸಲ್ಲ. ಮುಸ್ರೆ ತಿಕ್ಕೊಂಡು ಬಿದ್ದಿರು. ನಿಮ್ಮ ಮಾವ ಬರಲಿ, ಫಸ್ಟು ಮಾತಾಡ್ತೀನಿ. ಆಮೇಕಿಂದ ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ದೊರೆ ಉಟ್ಬಿಟ್ಟಲ್ಲೇ ಭೂಮಿಗೆ ಭಾರವಾಗಿ ಸತ್ತನ ಸಾಯಕ್ಕಿಲ್ಲ ತಾಗೆ. ಕೆರೆಗೆ ಬಿದ್ದಿದ್ಲತ್ತ ಹಂಗೇನೆ ಅಗದ್ ಬಿದ್ದಿದ್ರೆ ಆಗೋಗ್ಬಿಡೋದು. ನಿನ್ನಂತ ಮೊಮ್ಮಗಳನ್ನ ನಾನು ಹೊಟ್ಟೆ ಬಿಟ್ಬಿಟ್ಟಿದ್ರೆ ಸರ್ವನಾಶ ಹೋಗ್ಬಿಟ್ಟಿದ್ ನಮ್ಮ ಮನೆನೇನಿಯ. ಸದ್ಯ ಹಂಗೋ ನನಗೆ ಒಳ್ಳೆ ಮೊಮ್ಮಗಳು ಉಟ್ಬಿಟ್ಟವಳಪ್ಪ, ಅಷ್ಟೇ ಸಾಕು. ನಾನು ಹಿಂಗೆ ಅವತ್ತೇ ಹೇಳಿಲ್ವಾ, ಬ್ಯಾಡ್ವೆ ರಾಹುಲು ಅಂತ ತಿರ್ಗಕ್ಕೆ ಹೋಗ್ಬೇಡ್ವೆ, ಕಷ್ಟ ಆಯ್ತದೆ. ಈ ಕ್ಲಾಸ್ ರೂಮಿಗೆ ಬಂದ್ಬಿಟ್ಟು ಪಾಠ ಕೇಳಿ ಅಂತ ಹೇಳಿದ್ರೆ ಕ್ಲಾಸ್ ರೂಮಿಗೆ ಬಂದ್ಬಿಟ್ಟು ಪಾಠ ಕೇಳಿದಂಗೆ ದುರಂಕಾರ ಮಾಡ್ಬಿಟ್ಟು ಈಗ ಬೇಕಿತ್ತ ನಿಂಗೆ ಉಗಿಸ್ಕೊಳ್ಳೋದು? ಎಲ್ಲ ಸಬ್ಜೆಕ್ಟು ಫೇಲ್ ಆಗವೆ ಗೊತ್ತೇ ನಿಂಗೆ? ಮೇಷ್ಟ್ರು ಕಾಲೇಜ್ತಕ್ಕೆ ಲೆಕ್ಚರರ್ಸ್ ಎಲ್ಲನೂ ಕರಿತಾವ್ರೆ. ಕರೀದಿ ಅವಳನ್ನ ಅಂತ ಹೇಳ್ಬಿಟ್ಟು ನೀನು ಬರ್ಬೇಕಂತೆ ಕಾಲೇಜ್ ಹತ್ರ ಕರಿತಾವ್ರೆ. ಇಬ್ರು ನೀನು ಇನ್ನೊಬ್ಳು ಯಾರೊಬ್ಳು ಇದ್ಲು, ಅವಳ್ದು 5 ಸಬ್ಜೆಕ್ಟು, ನಿಂದು 6 ಸಬ್ಜೆಕ್ಟು. ಅದು ಏನು ಹೇಳ್ತಾರೋ ಕೇಳಿಸ್ಕೋಬೇಕಂತೆ. ಹೋಗ್ಬಿಟ್ಟು ಒಂದು ಕಿತಾ ಕೇಳ್ಕೊಂಬಿಟ್ಟು ಬಾ. ಇಲ್ಲ ಅಂದರೆ ನಿನ್ನ ಕತೆ ಅಷ್ಟೇನಿಯ. ಇಲ್ಲ ಮುಂದಿನ ವರ್ಷ ಹೆಂಗೋ ಆಂಟಿ ಹತ್ರ ಕೇಳ್ಕೊಂಡು ಪಾಸ್ ಮಾಡ್ಕ. ಎಲ್ಲ ಫೇಲ್ ಆಗೋಗ್ಬಿಟ್ಟಿದ್ದೀನ. ಪೇಪರ್ ಎಲ್ಲ ತುಂಬಿಸು ಅಂತ ಹೇಳಿದ್ರು. ಎಲ್ಲ ಪೇಪರನ್ನು ತುಂಬಿಸಿವ್ನಿ. ಆದ್ರೂ ಅದು ಹೆಂಗೆ ಫೇಲ್ ಆದೆ ಅಂತ ನೀಯೇ ಗೊತ್ತಾಯ್ತಿಲ್ಲ ನನಗಂತೂ. ಎಲ್ಲ ಪೇಪರ್ ತುಂಬಿಸ್ಬಿಟ್ಟಿದ್ದೀನಿ. ಬರೀ ಪೇಪರ್ ತುಂಬಿಸೋದಲ್ಲ, ಅದ್ರ ಜೊತೆಗೆ ನೀಟಾಗಿ ಆನ್ಸರ್ನೂ ತುಂಬಿಸ್ಬೇಕು. ನಾನಂತೂ ಚೆನ್ನಾಗಿ ಪಾಸ್ ಆಗಿದ್ದೀನಪ್ಪ, ಅಷ್ಟೇ ಸಾಕು. ನಮ್ಮಮ್ಮ ನನಗೆ ಅಂತ ಹೇಳ್ಬಿಟ್ಟು ಇವಾಗ ಸ್ಕೂಟಿ ಕೊಡಿಸ್ತೈತೆ. ಸ್ಕೂಟಿನಾಗೆ ಹೋಗ್ಬಿಟ್ಟು ಬಾ ಅಂತ ಹೇಳ್ತೈತೆ. ಅದಕ್ಕೆ ನಾಳೆಗೆ ಹೋಯ್ತೀವಿ, ನಾಳೆಗೆ ಶೋರೂಮ್ಗೆ ಸ್ಕೂಟಿ ತಗೊಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ಓದೋ ಟೈಮಗೆ ಓದಿದ್ರೆ ಅಪ್ಪ ಮಗಳು ನಮಗೆ ಚೆಂದಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನಗೊಂದು ಬಂಗಾರ ಚೈನ್ ಕೊಡಿಸ್ಬಿಟ್ಟು ಇವಾಗ ಸ್ಕೂಟಿ ಕೊಡಿಸ್ತೈತೆ. ಸರಿ, ನಮ್ಮಮ್ಮ ಹೇಳೈತೆ ಶೋರೂಮ್ ತಗೊಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು ನಾನು ಹೋಗ್ಬೇಕಮ್ಮ, ಬಾಯ್. ನಾನು ಆ ರಾಹುಲ್ ಹಿಂದೆ ಹೋಗ್ದಿದ್ದಂಗೆ ಸುಮ್ಕೇನಿಯ ನಾನು ಓದ್ಕೊಂಡು ಹೋಗಿದ್ದಿದ್ರೆ ಇಂಥ ಗತಿ ಗೊತ್ತಾನೆ ಇರಲಿಲ್ಲ ಅನ್ನಿಸ್ತದೆ ನನಗೂ. ನಾನು ಪಾಸ್ ಆಯ್ತಾ ಇದ್ನೋ ಏನೋ, ಆಯ್ತಾ ಇದ್ದೆ ಅನ್ನಿಸ್ತದೆ ನಾನು. ನೋಡು ಇವಾಗ ಇವಳು ಆರಾಮಾಗವಳೆ. ಆ ರಾಹುಲ್ ಜೊತೆ ಹೋಗ್ಬಿಟ್ಟು ನಾನು ಮೋಸ ಹೋಗ್ಬಿಟ್ಟೆ.